ಹಾಯ್ ಫ್ರೆಂಡ್ಸ್, ಒಂದು ಅದ್ಭುತ ಮಂತ್ರವನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಅದನ್ನು ಜಪಿಸಿದ ನಂತರ ನೀವು ಎಷ್ಟು ಸುಂದರವಾಗಿರ್ತೀರ ಅಂದರೆ ಜನ ನಿಮ್ಮ ಮೇಲೆ ಮೋಹಿತರಾಗ್ತಾರೆ. ಸ್ನಾನಕ್ಕೆ ಹೋಗುವಾಗ ನಿಮ್ಮ ಕೈಯನ್ನು ಕಣ್ಣುಗಳ ಮುಂದೆ ಇಟ್ಕೊಂಡು ಈ ಮಂತ್ರವನ್ನು ನೀವು ಜಪಿಸಬೇಕು. ಓಂ ನಮೋ ಭಗವತೆ ರಾಮದೂತಾಯ ವಜ್ರದೇಹಾಯ ಹನುಮತೆ ನಮೋ ನಮಃ. ಈ ಮಂತ್ರವನ್ನು 11 ಬಾರಿ ನಿಮ್ಮ ಹಸ್ತದ ಮೇಲೆ ಉಚ್ಚರಿಸಿ ನಂತರ ಆ ಹಸ್ತವನ್ನು ನಿಮ್ಮ ಮುಖದ ಮೇಲೆ ಸೌಮ್ಯವಾಗಿ ಇಟ್ಕೊಂಡು ಹಾಗೆ ಮಸಾಜ್ ಮಾಡುವಂತೆ ನೀವು ಮಾಡ್ಕೋಬೇಕು. ಹೀಗೆ ಪ್ರತಿದಿನ ಹೀಗೆ ಮಾಡಿದ್ದೇ ಆದರೆ ಸಾಕು. ಒಂದು ದಿನವೂ ನೀವು ತಪ್ಪಿಸಬಾರ್ದು. ನಿರಂತರವಾಗಿ ಈ ಮಂತ್ರವನ್ನು ವಿಶ್ವಾಸದಿಂದ ನೀವು ಜಪಿಸಿದ್ದೇ ಆದರೆ ಒಂದು ಮನುಷ್ಯನ ಮುಖ ಏನಿದೆ ಅದರಲ್ಲಿ ಪ್ರಕಾಶ ಅನ್ನೋದು ಮೂಡುತ್ತೆ. ಹನುಮಂತನ ಕೃಪೆಯಿಂದ ಆತನ ಆಕರ್ಷಣೆ ಹೆಚ್ಚಾಗುತ್ತೆ. ಹನುಮಂತನ ಮಂತ್ರ ಆಗಿದ್ದರಿಂದ ದೈವಿಕ ಶಕ್ತಿ ನಿಮ್ಮ ಮುಖದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಜನರು ನಿಮ್ಮನ್ನು ನೋಡಿದಾಗ ಆಕರ್ಷಿತರಾಗ್ತಾರೆ. ನಿಮ್ಮ ಮಾನ್ಯತೆ ಮತ್ತು ಆಕರ್ಷತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತೆ. ಮತ್ತೆ ಇವತ್ತಿಂದ ಟ್ರೈ ಮಾಡ್ತೀರಲ್ವಾ? ಹಾಯ್ ಫ್ರೆಂಡ್ಸ್, ಒಂದು ಅದ್ಭುತ ಮಂತ್ರವನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಅದನ್ನು ಜಪಿಸಿದ ನಂತರ ನೀವು ಎಷ್ಟು ಸುಂದರವಾಗಿರ್ತೀರ ಅಂದರೆ ಜನ ನಿಮ್ಮ ಮೇಲೆ ಮೋಹಿತರಾಗ್ತಾರೆ. ಸ್ನಾನಕ್ಕೆ ಹೋಗುವಾಗ ನಿಮ್ಮ ಕೈಯನ್ನು ಕಣ್ಣುಗಳ ಮುಂದೆ ಇಟ್ಕೊಂಡು ಈ ಮಂತ್ರವನ್ನು ನೀವು ಜಪಿಸಬೇಕು. ಓಂ ನಮೋ ಭಗವತೆ ರಾಮದೂತಾಯ ವಜ್ರದೇಹಾಯ ಹನುಮತೆ ನಮೋ ನಮಃ. ಈ ಮಂತ್ರವನ್ನು 11 ಬಾರಿ ನಿಮ್ಮ ಹಸ್ತದ ಮೇಲೆ ಉಚ್ಚರಿಸಿ ನಂತರ ಆ ಹಸ್ತವನ್ನು ನಿಮ್ಮ ಮುಖದ ಮೇಲೆ ಸೌಮ್ಯವಾಗಿ ಇಟ್ಕೊಂಡು ಹಾಗೆ ಮಸಾಜ್ ಮಾಡುವಂತೆ ನೀವು ಮಾಡ್ಕೋಬೇಕು. ಹೀಗೆ ಪ್ರತಿದಿನ ಹೀಗೆ ಮಾಡಿದ್ದೇ ಆದರೆ ಸಾಕು. ಒಂದು ದಿನವೂ ನೀವು ತಪ್ಪಿಸಬಾರ್ದು. ನಿರಂತರವಾಗಿ ಈ ಮಂತ್ರವನ್ನು ವಿಶ್ವಾಸದಿಂದ ನೀವು ಜಪಿಸಿದ್ದೇ ಆದರೆ ಒಂದು ಮನುಷ್ಯನ ಮುಖ ಏನಿದೆ ಅದರಲ್ಲಿ ಪ್ರಕಾಶ ಅನ್ನೋದು ಮೂಡುತ್ತೆ. ಹನುಮಂತನ ಕೃಪೆಯಿಂದ ಆತನ ಆಕರ್ಷಣೆ ಹೆಚ್ಚಾಗುತ್ತೆ. ಹನುಮಂತನ ಮಂತ್ರ ಆಗಿದ್ದರಿಂದ ದೈವಿಕ ಶಕ್ತಿ ನಿಮ್ಮ ಮುಖದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಜನರು ನಿಮ್ಮನ್ನು ನೋಡಿದಾಗ ಆಕರ್ಷಿತರಾಗ್ತಾರೆ. ನಿಮ್ಮ ಮಾನ್ಯತೆ ಮತ್ತು ಆಕರ್ಷತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತೆ. ಮತ್ತೆ ಇವತ್ತಿಂದ